ಓಹೋ, ನೀವ್ ಇಲ್ಲಿದ್ದೀರಾ? ನಿಮ್ಮನ್ನೇ ಹುಡ್ಕೊಂಡು ಬಂದೆ. ನೋಡಿದ್ರಾ, ನಾನು ಬರುವಾಗ ಪೇಟೆಯಲ್ಲಿ ನಿಮ್ಮ ವಿಳಾಸ ಕೇಳ್ಕೊಂಡು ಬಂದೆ. ಆಗ್ಲೇ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. 4 ಜನ ಆಯ್ತು ಈಗ ಬಂದಿದ್ದು. ನೋಡೋಣ ಸಾಯಂಕಾಲ ತನಕ ಇನ್ನೆಷ್ಟು ಜನ ನನ್ನ ನೋಡ್ಲಿಕ್ಕೆ ಬರ್ತಾರೆ ಅಂತ. ಬನ್ನಿ ಮನೆ ಹೋಗೋಣ, ಸ್ವಲ್ಪ ರೆಸ್ಟ್ ಮಾಡಿ. ತುಂಬಾ ಆಯಾಸ ಆಗಿರ್ಬೇಕಲ್ಲ. ಬನ್ನಿ ಬನ್ನಿ, ವಿಪರೀತ ಸೆಖೆ ಶುರುವಾಗ್ಬಿಟ್ಟಿದೆ. ಹೌದು, ವಿಪರೀತ ಸೆಕೆ. ಕೈಕಾಲು ಮುಖ ತೊಳ್ಕೊಳ್ಳಿ, ಟವಲ್ ತರ್ತೇನೆ. ತಗೊಳ್ಳಿ ಟವಲ್ಲು. ಒಂದು ನಿಮಿಷ, ಸ್ವಲ್ಪ ತೊಳ್ಕೊತೀನಿ. ರತ್ನ, ರತ್ನ, ಯಾರೇ ಇದು? ರತ್ನ, ರತ್ನ ಎಲ್ಲಿದ್ದೀಯೆ? ರತ್ನ ಎಲ್ಲಿದ್ದಿ? ಎಲ್ಲಿ ಹೋಗಿದ್ಯೆ? ಯಾರೋ ಬಂದು ಮನೆ ಸೇರ್ಕೊಂಡಿದ್ದಾರೆ. ತುಂಬಾ ಸೆಕೆ ಅಲ್ವಾ? ಇದು ಭಯದಿಂದ ಬಂದ ಜ್ವರ ಅಷ್ಟೇ. ನೀವೇನು ಭಯಪಡಬೇಕಾಗಿಲ್ಲ. ಮತ್ತೆಲ್ಲ ನಾರ್ಮಲ್ ಆಗಿದೆ. ಒಂದಷ್ಟು ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀನಿ, ರಾತ್ರಿ ಒಂದು ಕೊಡಿ. ಬೆಳಗ್ಗೆನೂ ಜ್ವರ ಬಿಡದೆ ಇದ್ರೆ ಕೂಡಲೇ ಹೇಳಿ ಕಳಿಸಿ, ಆಯ್ತಾ? ಡಾಕ್ಟ್ರೇ, ನಿಮ್ಮ ಫೀಸ್ ಈಗ ಬೇಡಮ್ಮ, ಮೊದಲು ಅವ್ರಿಗೆ ಹುಷಾರಾಗಲಿ. ಈಗ ಯಾರನ್ನಾದರೂ ಡಿಸ್ಪೆನ್ಸರಿಗೆ ಕಳಿಸಿ, ನಾನು ಟ್ಯಾಬ್ಲೆಟ್ಸ್ ಕೊಡ್ತೀನಿ. ಭೋಜನ, ನಿಮಗೆ ಸ್ವಲ್ಪ ಹೋಗಿ ಬರೋಕ್ಕಾಗತ್ತಾ? ಆಯ್ತಮ್ಮ. ತುಂಬ ತೊಂದರೆ ಕೊಡ್ತಾ ಇದ್ದೀನಿ. ನೆರೆ ಹೊರೆ ಅಂದಮೇಲೆ ಸಹಾಯ ಮಾಡಲೇಬೇಕಾಗ್ತದೆ. ತೊಂದರೆ ಏನು ಬಂತಿದ್ರಲ್ಲಿ? ನಾನು ಬರ್ತೀನಮ್ಮ. ಆಗಲಿ. ಇಲ್ಲಿ ಕೊಡಿ ಡಾಕ್ಟ್ರೆ. ಬರ್ತೀನಮ್ಮ. ಸ್ವಲ್ಪ ಚಳಿ ಆಗ್ತದಮ್ಮ. ಔಷಧಿ ಕೊಟ್ಟಿದ್ದಾರಲ್ಲಪ್ಪ, ಚೆನ್ನಾಗಿ ನಿದ್ದೆ ಬರುತ್ತೆ. ಮಲ್ಕೊಳ್ಳಿ, ಈಗ ಹೆಚ್ಚುತ್ತ ಗುಣ ಆಗ್ಬಿಡುತ್ತೆ. ನಾನು ಒಳಗಡೆ ಇರ್ತೀನಿ, ಏನಾದರೂ ಬೇಕಾದ್ರೆ ಕರೀರಿ, ಆಯ್ತಾ? ಗಿರಿಯಬಣ್ಣ, ಡಾಕ್ಟ್ರು ಔಷಧಿ ಕೊಟ್ಟಿದ್ದಾರೆ, ತಗೊಳ್ಳಿ. ಮತ್ತೆ ಹಾಗೆ ಬರುವಾಗ ಒಂದು ತಾಯ್ತ ಮಾಡಿಸ್ಕೊಂಡು ಬಂದಿದ್ದೇನೆ. ಇದು ಮಾತ್ರೆಯಿಂದ ಗುಣ ಆಗೋ ಕಾಯಿಲೆ ಅಲ್ಲ. ಹಾಗೆ ಹೇಳಿದರೆ ನಿಮ್ಮ ಮಗಳು ತಮಾಷೆ ಮಾಡ್ತಾಳೆ. ಅದಕ್ಕೆ ಗುಟ್ಟಾಗಿ ಮಾಡಿಸ್ಕೊಂಡು ಬಂದಿದ್ದೇನೆ. ಕಟ್ಲಾ? ಓಯ್, ಓಡಬೇಡಿ, ನಿಲ್ಲಿ ಮರೇರೆ. ನಾನು ಹೇಳೋದು ಕೇಳಿ, ನಾನೇನು ಮಾಡೋದಿಲ್ಲ, ಹೆದರ್ಬೇಡಿ. ನೋಡಿ, ನಾನು ಗಿರಿಯಪ್ಪನವರೇ, ಓಡಬೇಡಿ, ನಾನು ಹೇಳೋದು ಕೇಳಿ, ನಾನು ಭೂತ ಅಲ್ಲ.
ಅಯ್ಯೋ ಬಿಟ್ಟು ಬಿಟ್ರ ನೋಡಿ, ನಾನು ಗಗ್ಗಯ್ಯ, ನಾನು ಭೂತ ಅಲ್ಲ. ನನಗೆ ಗುರು ಸಿಗ್ಲಿಲ್ವಾ? ನಾನು ಗಗ್ಗಯ್ಯ ನೋಡಿ, ಮೀಸೆ ನೋಡಿ ನೋಡಿ. ಹತ್ರ ಬರಬೇಡಿ, ನನ್ನ ಪಾಡಿ ಬಿಡಿ. ತಂತ್ರಿಗಳನ್ನು ಹಿಡಿದು ಮಂತ್ರ ಮಾಡಿಸುತ್ತೀಯಾ? ಇಲ್ಲ ತಾಯಿತ ಕಟ್ಟಿಸುತ್ತೀಯಾ? ಕೈ ಬಿಟ್ಬಿಡಿ, ಬಿಡಿ. ಇಲ್ಲ ಇಲ್ಲ ಇಲ್ಲ, ರಕ್ತ ರಕ್ತ ರಕ್ತ. ಅದರ ಸಂಗೀತದ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಎಲ್ಲ ಶೂಟಿಂಗ್ ಎಲ್ಲ ಆಯಿತು. ಆಮೇಲೆ ಮೇಯ್ನ್ ಥೀಮ್ ಸಾಂಗ್ ಬೇಕಲ್ಲ, ಏನು ಹಾಕೋದು, ಹೇಗೆ ಹಾಕೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸುಗೊಂಡ್ರು ಒಂದು ಪಾಡ್ದನ ಹಾಕೋಣವ ಅಂತಂದರು. ಯಾವ ಪಾಡ್ದನ ಹಾಕೋದು ಅಂತ ಅವರು ನನಗೊಂದು ಟ್ಯೂನ್ ಭಾಳ ಹಾಂಟ್ ಮಾಡ್ತದೆ, ಹಾಡ್ತೀನಿ ಅಂತಂದರು. ಸುಗೊಂಡ್ರು ತುಂಬ ಒಳ್ಳೆ ಸಿಂಗರ್ ಕೂಡ, ಹಾಡಿ ತೋರಿಸಿದ್ರು. ಹಾಡಿದ್ರೆ ತುಂಬ ಅದ್ಭುತವಾಗಿದೆ, ಇದನ್ನೇ ಹಾಕ್ಕೊಳ್ಳೋದು ಅಂತ, ಇದನ್ನೇ ಥೀಮ್ ಸಾಂಗ್ ಮಾಡ್ಕೊಳ್ಳೋಣ ಅಂತ. ಸುಗೊಂಡ್ರಿಗೆ ಅದು ಭಾಳ ಆಸೆ ಇತ್ತು, ಅದನ್ನೇ ಥೀಮ್ ಸಾಂಗ್ ಮಾಡಬೇಕು ಅಂತ. ಆ ಪಾಡ್ದನದ ದೆನಾನ ಇದೆಯಲ್ಲ, ಅದು ಎಷ್ಟು ಕ್ಯಾಚಿ ಆಯಿತು ಅಂತಂದರೆ, ಆಮೇಲೆ ಈ ಮಾಲ್ಗುಡಿ ಡೇಸಿನ ಥೀಮ್ ಇದ್ರ ಥರ ತುಂಬಾ ಹಮ್ಮಡಕ್ಕೆ ಬಿಡ್ಯಾರ ಅವಾಗೆಲ್ಲ. ನಮಗೂ ಭಾಳ ಖುಷಿ ಆಯ್ತು, ಯಾಕಂತಂದರೆ ಒಂದು ಅದು ಆ ಕಲ್ಚರಿಂದಲೇ ಬಂದಂಥ ಥೀಮು ಏನನ್ನೋದು, ಅದಕ್ಕೊಂದು ಭಾಳ ಕ್ಯಾಚಿ ಗುಣ ಇದೆ. ಅದಕ್ಕೊಂದು ಲಿರಿಕ್ ಬರೀಬೇಕಲ್ಲ, ಸುಗೊಂಡ್ರೆ ಕೂತ್ಕೊಂಡ್ಬರ್ದ್ರು. ಅವ್ರ ಕವಿ ಆದ್ದರಿಂದ ಒಂದು ತುಳು, ಅದು ಸಾಂಗ್ ಮಾತ್ರ ತುಳುನಲ್ಲಿದೆ, ಇಡೀ ಇದು ಸೀರಿಯಲ್ ಕನ್ನಡದಲ್ಲಿದೆ, ಬಟ್ ಪಾಡ್ದನ ತುಳುನಲ್ಲೇ ಇರಲಿ ಅಂತದ್ದು. ಆಫ್ಟರ್ ಆಲ್ ಏನು ಹೆಚ್ಚಿನ ಇದಿಲ್ಲ, ಅಲ್ಲೊಂದು ಕಮರೊಟ್ಟು ಮನೆಯಲ್ಲಿ ಒಂದು ಭೂತ ಇದೆಯಂತೆ ಅಂತ ಅಷ್ಟೇ ಇರೋದು ಅದರಲ್ಲಿ ವಾಕ್ಯ ಅರ್ಥ. ನೋಡಿ, ನಮಗೆ ಹೊಟ್ಟೆಯಲ್ಲಿ ಹಸಿವು ಆದರೆ ನಾವು ಸುಮ್ಮನಿರುತ್ತೇವೋ? ನಮಗೆ ಸಿಟ್ಟು ಬರುವುದಿಲ್ಲವೋ? ಓಹೋ, ಭೂತಗಳಿಗೆ ಹಸಿವು ಆದಾಗ ಸಿಟ್ಟು ಬರ್ತದೆ ಅಂತ ನೀನು ಹೇಳುವುದಲ್ವಾ? ಸಿಟ್ಟು ಬಂದರೆ ಅದು ಏನೆಲ್ಲ ಮಾಡ್ತವೆ? ಏನೆಲ್ಲ ಮಾಡುತ್ತವೆ ಅಂತ ಕೇಳ್ತೀರಲ್ಲ? ಪಿರಾನ ತೆಗಿತವೆ, ರುಂಡ ಕತ್ತರಿಸಿ ನೆತ್ತಿರು ಕುಡಿತವೆ. ನೀನು ಹೇಳಿದ್ದು ಕೇಳಿಯೇ ನನಗೆ ಹೆದರಿಕೆ ಶುರುವಾಯ್ತು ಮಾರೆ. ಹೆದರಿಕೆ ಆಗಬೇಕು, ಅದು ಒಳ್ಳೆಯದು. ಭೂತ ತೈತಿನ ಎಲ್ಲ ನಮಗಿಂತ ದೊಡ್ಡವರು. ಅವರು ಮಾಯಗಾರರು, ನಾವು ನರಮನುಷ್ಯರು. ನಮ್ಮ ಹಿರಿಯರಿಗೆ ಭೂತ ತೈತಿನ ಅಂದರೆ ಎಷ್ಟೊಂದು ಭಯ ಭಕುತಿ ಇತ್ತು. ಈಗಿನ ಹುಡುಗರಿಗೆ ಅದೆಲ್ಲ ಉಂಟಾ? 2 ಅಕ್ಷರ ಇಂಗ್ಲಿಷ್ ಕಲಿತರೆ ಭೂತ ತೈತಿನ ಬಿಡಿ, ಹುಟ್ಟಿಸಿದ ಅಪ್ಪ ಅಮ್ಮನಿಗೆ ಹೆದರ್ತಾರ? ಇದು ಕಲ್ಜಿಗ ಅಲ್ವಾ? ಯಾರೋ ಹುಡುಗ ಅದಕ್ಕೆ ತಂಟ ಮಾಡಿದಾನಂತೆ. ಇನ್ನು ಅವನಿಗೆ ಬರ್ಕತ್ ಉಂಟಾ? ಎಲ್ಲಿ ಕುಳಿತು ಅದರ ಸುದ್ದಿ ಮಾತಾಡಿದ್ರೆ ಮಡಲು ದಪ್ಪ ಅಂತ ಬಿದ್ದು ಬಿಡ್ತದೆ. ಮಡಲ್ ಬೀಳ್ತದೆ? ಓಹೋ, ತೆಂಗಿನ ಹೆಡೆ ಬೀಳ್ತದೆ ಅಂತ ನೀನು ಹೇಳುದಲ್ವ? ನಗಬೇಡಿ, ತಮಾಷೆ ಮಾಡಬೇಡಿ. ಆಯ್ತಾಯ್ತು, ಹೇಳು, ಮನೆಯೊಳಗೆ ಹೋಗೋಣ. ಏನು, ಶಿವಮೊಗ್ಗದಿಂದ ಬಂದಿದ್ದಾರಾ? ಎಷ್ಟು ಜನ ಇದ್ದಾರೆ? 2 ಬಂದಿದ್ದಾರೆ, ಘಟಾಮಿಸ ಬಿಟ್ಕೊಂಡು. ಓ, ಬನ್ನಿ ಹಂಗಾರಣ್ಣ. ಅದು ಯಾರು ಮಾರ್ಯಾರೆ? ಕಮರಟ್ಟು ಹಳೆ ಮನೆಗೆ ಬಂದವರು ಭೂತ ಶೋಧನೆ ಮನೆ ಕತೆ ಬರ್ತೀವಂತ ಹೇಳ್ತಿದ್ರಂತೆ. ಅದ್ರ ಕತೆ ಬರೆಯುವಾಗ ಅವನ ಕತೆ ಮುಗಿತದೆ ಅಷ್ಟೇ. ಅಲ್ಲ, ಯಾಕೆ ಬರ್ತಾರಪ್ಪ ಇವರೆಲ್ಲ ಇವರಿಗೆ? ಇಡೀ ಊರನ್ನೇ ಹಾಳು ಮಾಡ್ತಾರೆ. ಹೌದು ಮಾರ್ಯಾರೆ. ನಂಗೊಂದು ಮೈಗೆ ಹಾಕೋ ಸಾಬೂನ್ ಕೊಡಿ. ಹೌದಾ? ಆ ಮನೆಯಲ್ಲಿ ಭೂತ ಇರೋದೇ ನಿಜವಾದ್ರೆ ಎಷ್ಟು ಬೇಕಾದ್ರೂ ಹಣ ಕೊಡ್ತೀವಿ ಅಂತ ಹೇಳ್ತಿದ್ರಂತೆ. ಎಲ್ಲ ಬಡಾಯಿ ಮಾರ್ಯಾರೆ ಇರ್ಬೇಕು.
ಮೊನ್ನೆ ಪೇಪರ್ನಲ್ಲಿ ಬಂದಿತ್ತಲ್ಲ, ಅವ ಅದನ್ನು ಓದಿರ್ಬೇಕು. ಒಬ್ಬ ಮುದುಕ ಮಗಳ ಜೊತೆ ಇದ್ದಾನೆ ಅಂತ ಗೊತ್ತಾಗಿ ಏನೋ ಅಂದಾಜು ಮಾಡಿ ಬಂದಿರ್ಬೇಕು. ಹಾಗಿದ್ರೆ ಅವನನ್ನು ಅಲ್ಲಿ ಇರ್ಲಿಕ್ಕೆ ಬಿಡಬಾರ್ದು. ಅವನನ್ನು ಓಡಿಸ್ಬೇಕಾಗಿತ್ತು ಅಲ್ಲಿಂದ. ಅಲ್ಲ, ನಮ್ಮ ಊರಿನ ಭೂತದ ಕತೆ ಬರ್ಲಿಕ್ಕೆ ಇವನ್ ಯಾಕೆ ಶಿವಮೊಗ್ಗದಿಂದ ಬರ್ಬೇಕು? ಅಗೊಳ್ಳಿ, ಭೋಜನ ಬಂದ್ರು. ಬನ್ನಿ ಭೋಜನ. ಬನ್ನಿ ಕೂತ್ಕೊಳ್ಳಿ. ಏನು ಭೋಜನ? ಕಮರೊಟ್ಟು ಹಳೆ ಮನೆ ನಿಮ್ಮ ಮನೆನೇ ಅಲ್ವೋ? ಅದರ ಕತೆ ಬರಿಬೇಕಾದ್ರೆ ನೀವು ಬರಿಬೇಕು. ಅದ್ ಬಿಟ್ಟು ಇವ್ರು ಯಾಕೆ ಶಿವಮೊಗ್ಗದಿಂದ ಬರ್ಬೇಕು? ಅಲ್ಲ, ಅವನು ಕತೆ ಬರೀಲಿಕ್ಕೆ ಬಂದದ್ದೇ ಅಲ್ಲ. ಅವನು ಬಂದ ಕಾರಣ ಏನೋ ಬೇರೆ ಇರಬೇಕು. ಅವನ ಹೋತದ ಗಡ್ಡ ಬಿಟ್ಕೊಂಡು ವಿಚಿತ್ರವಾಗಿದ್ದಾನೆ. ಅಲ್ಲ, ನನ್ ಜೊತೆ ಉಡಾಫೆ ಮಾತಾಡ್ದ? ಹೌದಾ? ನನ್ಗೂ ಸಿಕ್ಕಿದ. ಅವನನ್ನು ನೋಡಿದ್ರೆ ಏನೋ ಮೋಸ ಮಾಡ್ಲಿಕ್ಕೆ ಬಂದವನಾಗ ಅನ್ನಿಸ್ತು. ಮನೆಯಲ್ಲಿ ಪ್ರಾಯಕ್ಕೆ ಬಂದ ಚಂದದ ಹುಡುಗಿ ಇದ್ದಾಳಲ್ಲ, ಅವನನ್ನು ಬಿಡಬಾರ್ದು. ಮುದುಕನಿಗೆ ಹೇಳಿ ಅವನನ್ನು ಮನೆಯಿಂದ ಓಡಿಸ್ಬೇಕು. ಅವನೇನಾದ್ರೂ ನನ್ನ ಹತ್ರ ಉಡಾಪೆ ಮಾತಾಡಿದ್ರೆ ಅವನು ಹಲ್ಲು ಬಿಡ್ತು ಬಿಡ್ತೀನಿ. ಅವನನ್ನು ಓಡಿಸಲೇಬೇಕು. ಇಲ್ಲದಿದ್ರೆ ನಾಳೆನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇಡೀ ಊರಿಗೆ ಅವಮಾನ ಅಲ್ವಾ? ಹೌದು. ಬನ್ನಿ, ದಾರಿಯಲ್ಲಿ ಯಾರು ಸಿಗ್ತಾರೋ ನೋಡುವ. ಹರಿ, ನೀನ್ ಸ್ವಲ್ಪ ನೋಡ್ಕೋ, ನಾನು ಈಗ ಬರ್ತೇನೆ. ಕಮ್ತಿಯರ ಹೋಟ್ಲಿಗೆ ಹೋಗಿ ಒಂದಷ್ಟು ಜನರನ್ನು ಒಟ್ಟು ಮಾಡ್ಕೊಂಡು ಹೋಗುವ. ಬಲ ಇಡೆ ಬತ್ತೆ ಆಯ ಗೆಂಜಿನ ಮಾತ ಪಂಡಯಿ ದಾಳ ಜೋಡು ಭೂತದ ಕಾರ್ಣಿಕ ಮಾತ ಪಂಡೆ. ನೀವು ಶಿವಮೊಗ್ಗದವರು, ಆದಷ್ಟು ಬೇಗ ವಾಪಸ್ ಹೋಗೋದು ಒಳ್ಳೇದು. ಇಲ್ಲಿಯ ಭೂತ ತನಿಖೆ ನೀವು ಮಾಡೋದು ಬೇಡ. ಅದನ್ನ ಹೇಳಕ್ ಬಂದವರು ನೀವು ಯಾರ್ರಿ? ನಾವು ಇವರಿನ 10 ಸಮಸ್ತರು. ಯಾಕೆ ನಿಮಗೆ ಶೋಧನೆ ಮಾಡ್ಲಿಕ್ಕೆ ಶಿವಮೊಗ್ಗದಲ್ಲಿ ಭೂತ ಸಿಗ್ಲಿಲ್ವಾ? ಭೂತಗಳು ಶಿವಮೊಗ್ಗದಲ್ಲೂ ಇವೆ, ಆದ್ರೆ ನಿಮ್ಮ ಭೂತದಷ್ಟು ಜೋರಿನ ಭೂತಗಳಲ್ಲ. ನಿಮ್ಮ ಮದ ಹೇಳಿದ ಅದು ರುಂಡ ಕಡಿತದಂತೆ, ರಕ್ತ ಕುಡಿತದಂತೆ, ಅಂಥ ಭೂತ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದದ್ ನಾನು. ಆದ್ರೆ ಮೋಟರ್ ಸೈಕಲ್ ಇಲ್ಲಿಗೆ ಬಂದಾಗ ನೀವಿಬ್ರಿದ್ರಂತೆ. ಮನೆ ತಗೊಳ್ಳಿಕ್ ಬಂದವರು ಅಂತ ಊರೆಲ್ಲ ಡಂಗ್ರ ಸಾರಿಸಿದ್ರಿ. ಅವ ಇನ್ನೊಬ್ಬ ಎಲ್ಲಿ ಹೋದ? ಮನೆ ಕೊಂಡ್ಕೊಳ್ತೀವಂತ ಸುಳ್ಳೆಪ್ಪ ಹೇಳಿ ಈ ಮನೆ ಸೇರ್ಕೊಂಡಿದ್ದೀರಿ. ಇದ್ರಲ್ಲಿ ಏನೋ ಮೋಸ ಇದೆ ನೋಡಿ. ಹಾಗೆಲ್ಲ ಮಾತಾಡಬೇಡಿ. ನಾಲಿಗೆ ಸ್ವಲ್ಪ ಬಿಗಿ ಹಿಡಿದು ಮಾತಾಡಿ. ಏಯ್, ನಮಗೆ ಮಾತಾಡ್ಲಿಕ್ಕೆ ನೀನ್ ಕಲ್ಸ್ಬೇಕಾಗಿಲ್ಲ. ನಡಿವರೆಗೆ. ಈ ಮನೆ ಬಿಟ್ಟು ಹೊರಡು ಬೇಗ. ಅವರು ನಮ್ಮನೆಗೆ ಬಂದಿರೋದು ಅತಿಥಿಯಾಗಿ. ನೀವ್ಯಾಕೆ ಅವ್ರನ್ನ ಮನೆ ಬಿಟ್ಟು ಓಡಿಸ್ಬೇಕು? ನೀನು ಸುಮ್ಗಿರಮ್ಮ. ಬೊಂಬಾಯಿಂದ ಬಂದ ಗುರ್ತಾರ್ಥ ಇಲ್ಲದ ನಿಮ್ಮನ್ನು ಇಷ್ಟು ದಿವಸ ನೋಡಿಕೊಂಡಿದ್ದದ್ದು ನಾವು, ಈ ಶಿವಮೊಗ್ಗದ ಜನ ಅಲ್ಲ. ನಿನ್ನ ತಂದೆ ಜ್ವರ ಬಂದು ಹಾಸಿಗೆ ಹಿಡಿದಿದ್ದಾರೆ. ನೀನು ಮನೆಯಲ್ಲಿ ಒಬ್ಬಳೇ ಇದ್ದಿ. ಹಾಗಾಗಿ ಈ ಜನ ಇಲ್ಲಿ ಕೂತು ಭೂತದ ಶೋಧನೆ ಮಾಡೋದು ಬೇಡ. ನೋಡಿ, ಅಧಿಕ ಪ್ರಸಂಗ ಮಾಡಬೇಡಿ. ಈ ಮನೆ ಯಜಮಾನ್ರು ನೀವಲ್ಲ. ಓ, ಯಜಮಾನ್ರೇ ಹೇಳಬೇಕಂತ ಇವರಿಗೆ. ಸರಿ ನಾರಾಯಣಪ್ಪ, ಬಾ, ಯಜಮಾನ್ರನ್ನೇ ಕೇಳೋಣ. ಗಿರಿಯಪ್ಪಣ್ಣ, ಓ, ಇನ್ನೂ ಜ್ವರ ಬಿಟ್ಟಿಲ್ಲ. ಗಿರಿಯಪ್ಪಣ್ಣ, ಹೇಳ್ಬೇಡಿ. ಏನಿಲ್ಲ, ಊರಿನ ಕೆಲವರು ಬಂದಿದ್ದಾರೆ, ಹೊರಗಿದ್ದಾರೆ. ಯಾಕೆ, ಏನಾಯ್ತು? ಆ ಭೂತದ ಶೋಧನೆ ಮಾಡ್ತೇನೆ ಅಂತ ಬಂದು ನಿಮ್ಮ ಮನೆ ಸೇರ್ಕೊಂಡಿದ್ದಾನಲ್ಲ, ಅವನನ್ನು ಮನೆಯಿಂದ ಹೊರಗೆ ಹಾಕ್ಬೇಕು. ಯಾಕೆ? ಅವನೇನ್ ಮಾಡಿದ? ನೋಡಿ, ಜ್ವರದಿಂದ ನೀವು ಹಾಸಿಗೆ ಹಿಡಿದಿದ್ದೀರಾ. ಮನೆಯಲ್ಲಿ ಮಗಳು ಒಬ್ಬಳೆ. ಅವನು ಯಾರು ಎಂಥವನಂತಲೂ ನಿಮಗೆ ಗೊತ್ತಿಲ್ಲ. ಹೀಗಿದ್ದು ನೀವು ರಾತ್ರಿ ಅವನನ್ನು ಮನೆಯಲ್ಲಿ ಇಟ್ಕೊಂಡಿರ್ತೀರಾ? ಅದೊಂದೇ ಅಲ್ಲ, ನಾನು ಆವತ್ತೇ ನಿಮಗೆ ಹೇಳಿದೆ, ಈ ಭೂತ ನಂಬಿದವರಿಗೆ ಇಂಬು ಕೊಡ್ತದೆ, ಎದುರು ಹಾಕೊಂಡ್ರೆ ತೊಂದರೆ ಕೊಡ್ತದೆ ಅಂತ. ನಿಮ್ಮ ಕಣ್ಣಿನಿಂದಲೇ ನೋಡಿದ್ರಲ್ಲ, ಸೀರೆಗೆ ಬೆಂಕಿ ಬಿತ್ತು, ಬಚ್ಚಲ ಮನೆ ಉರ್ದು ಹೋಯ್ತು. ಈಗ ಇವನು ಶೋಧನೆ ಅಂತ ಅದನ್ನು ಕೆಣಕಿದ್ರೆ ನಿಮಗೊಬ್ಬರಿಗೆ ಅಲ್ಲ, ಇಡೀ ಊರಿಗೆ ಅಪಾಯ ಕಾದಿದೆ. ಇಲ್ಲ ಇಲ್ಲ, ಅವನಿಲ್ಲಿರಬಾರದು. ನಾನು ಅವನನ್ನು ಬಿಡುವುದಿಲ್ಲ. ಇವತ್ತು ನೀವು ಬಹುಶಃ ಅಕಸ್ಮಾತಾಗಿ ಎಲ್ಲರೂ ನಿಮಗೆ ಸಾಧ್ಯ ಆದರೆ ಅದು ಎಪಿಸೋಡ್ ರೀಟೆಲಿಕಾಸ್ಟ್ ಆದರೆ ಅಥವಾ ಯಾವ್ದಾದ್ರು DVD-ನಲ್ಲಿ ಸಿಕ್ಕಿದ್ರೆ, ಐ ಹೋಪ್ ಸುವರ್ಣ ವಿಲ್ ರಿಲೀಸ್ ದ DVD ಸಮ್ ಟೈಮ್ ಅದು. ಸೊ ಅದು ಆದರೆ ಅವಾಗ ನೋಡಿ ನಿಮಗೆ ಎಂಟೈರ್ ಇದು ನಿಮಗೆ ಲೋ ಬ್ಯಾಂಡಲ್ಲಿ ಮಾಡಿದ್ದು ಅಂತ ಅನಿಸೋದೇ ಇಲ್ಲ. ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ಮೂಡ್ ಬಂದಿತ್ತು. ದಟ್ ವಾಸ್ ಮೈ ಗೇನ್. ನನಗೆ ನಾನು ಶಾಲೆಯಲ್ಲಿ FTIಯಲ್ಲಿ ಕಲ್ತಿದ್ದನ್ನು
ನನಗೆ ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ಟಂಥ ಸೀರಿಯಲ್ಲು ಗುಡ್ಡದ ಬುಡ. ಐ ಆಮ್ ಥ್ಯಾಂಕ್ಫುಲ್ ಟು ಸುವರ್ಣ ಫಾರ್ ದಟ್. ಅಪ್ಪ ನೀವ್ಯಾಕೆ ಎದ್ದು ಬಂದ್ರಿ? ನೋಡಿ, ನೀವು ದಯವಿಟ್ಟು ಹೋಗಿ, ನಮ್ಮ ಪಾಡಿಗೆ ಬಿಟ್ಟು ಬಿಡಿ. ನಿಮ್ಗೇನು ಗೊತ್ತಿಲ್ಲ, ಇವರೆಲ್ಲ ಭೂತದ ಕತೆ ಹೇಳಿ ನಿಮ್ಮನ್ನು. ನೀವೇನು ಹೇಳಬೇಕಾಗಿಲ್ಲ, ದಯವಿಟ್ಟು ಹೊರಡಿ. ಯಜಮಾನ್ರೆ ಹೇಳಿ ಆಯ್ತಲ್ಲ, ಇನ್ನೇನಾಗ್ಬೇಕು ನಿಂಗೆ? ಅಪ್ಪ ಇದು ಶಿಷ್ಟಾಚಾರ ಅಲ್ಲ. ನೀನ್ ಸುಮ್ಮನಿರಮ್ಮ. ನನಗೆ ಜ್ವರ ಶುರುವಾದದ್ದೇ ಇವರಿಂದಾಗಿ. ನಿಮ್ಮನ್ನು ನೋಡಿ ನನಗೆ ಹೆದರಿಕೆಯಾಗಿ ಜ್ವರ ಶುರುವಾದದ್ದು. ನೀವು ಯಾರು ಅಂತ ನನಗಿನ್ನೂ ಗೊತ್ತಾಗಿಲ್ಲ. ಗೊತ್ತಾಯ್ತಲ್ಲ, ಇನ್ನೂ ಏನು ಮುಖ ನೋಡ್ತಾ ನಿಂತಿದ್ಯಾ? ಇವರನ್ನು ಮುಗಿಸೇ ಹೋಗೋಣ ಅಂತಲಾ? ನಾನಿನ್ನು ಹೊರಡ್ತೇನೆ. ನೀವು ನನ್ನನ್ನು ತಪ್ಪು ತಿಳ್ಕೊಂಡಿದ್ದೀರಿ ಅಂತ ಬೇಜಾರು. ನಾನಿವತ್ತು ಹೋಗದೇ ಇದ್ರೆ ನಿಮ್ಮ ತಂದೆಯವರ ಟೆನ್ಷನ್ ಇನ್ನೂ ಜಾಸ್ತಿ ಆಗುತ್ತೆ. ಮೊದಲೇ ಅವರಿಗೆ ಬ್ಲಡ್ ಪ್ರೆಷರ್ ಇದೆ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಕೆಲಸ ಎಲ್ಲ ಕೆಟ್ಟೋಗುತ್ತೆ. ಗೊತ್ತಾಯ್ತಲ್ಲ? ಆದ್ದರಿಂದ ಇವತ್ತು ಹೋದಾಗ ಮಾಡ್ತೇನೆ. 2 ದಿವಸದಲ್ಲಿ ಮತ್ತೆ ಬರ್ತೇನೆ. ಸರಿ, ಹಾಗೆ ಮಾಡಿ. ನಮಸ್ಕಾರ. ಬರ್ತೇನೆ ಮಾರಾಯ. ನಾರಾಯಣಪ್ಪ, ಅವನು ಹೋಗ್ತಾನೆ ಅನ್ನೋದು ಖಂಡಿತ ಇಲ್ಲ. ಆ ಹುಡುಗಿ ಹತ್ರ ನಿಂತು ಪುಸ್ಪುಸು ಅಂತ ಗುಟ್ಟು ಮಾತಾಡ್ತಾ ಇದ್ದ. ಅವನ ಹಿಂದೆ ಒಬ್ಬ ಹುಡುಗನ ಬಿಡು. ರಾಜು, ಅವ್ನು ಹೋಗ್ತಾ ಇದ್ದಾನಲ್ಲ, ಅವ್ನ ಬೆಣ್ಣ ಹಿಂದೆನೇ ಹೋಗು. ಅವ್ನು ಎಲ್ಲಿ ಹೋಗ್ತಾ ಇದ್ದಾನೆ ನೋಡ್ಬಿಟ್ಟು ಬಂದು ನನಗೆ ತಿಳಿಸು, ಆಯ್ತಾ? ಅಬ್ಬಾ, ಅವನನ್ನು ಓಡಿಸಿದ್ದಾಯ್ತು. ಈಗ ಯಜಮಾನರ ಪರವಾಗಿ ನಾವೆಲ್ಲ ಕೂಡಿ ಕೈ ಮುಗಿದು ಒಂದು ಹರಕೆ ಹೇಳ್ಕೊಳ್ಳೋಣ. ಬನ್ನಿ ಬನ್ನಿ. ಅವರಿಗೆ ಬೇಗ ಗುಣ ಆಗಿ ಓಡಾಡುವ ಹಾಗೆ ಆದರೆ ಸಾಕು. ಅವರಿಗೆ ಗುಣ ಆದರೆ ಕೋಲ ಕೊಡ್ತೇವೆ ಅಂತ ಹೇಳಿ. ಆಯ್ತಪ್ಪ, ಆಯ್ತು, ನಡಿ. ಬನ್ನಿ ಬನ್ನಿ ಬನ್ನಿ. ನಾವು ಇಲ್ಲಿ ಕೂಡಿರುವ 10 ಸಮಸ್ತರು ಕೈ ಮುಗಿದು ಹೇಳ್ಕೊಳ್ಳೋದೇನೆಂದರೆ, ನಮ್ಮ ಯಜಮಾನರಿಗೆ ರಾತ್ರಿ ಬೆಳಗಾಗೋದ್ರೊಳಗೆ ಗುಣ ಆಗಿ ಅವರು ಹುಷಾರಾಗಿ ಓಡಾಡೋ ಹಾಗಾದರೆ ಗುಡ್ಡದ ಭೂತಕ್ಕೆ ಒಂದು ಕೋಲ ಕೊಡ್ತೇವೆ. ಅಲ್ಲ, ಅವರನ್ನು ಒಂದು ಮಾತು ಕೇಳೋದು ಒಳ್ಳೇದಲ್ವಾ? ಏನ್ ಗಿರಿಯಪ್ಪನವ್ರೆ? ನೀವು ಹೇಗೆ ಹೇಳ್ತೀರೋ ಹಾಗೆ. ಅವರು ಬೇಡ ಅಂತ ಹೇಳಿ ಯಾರ? ಎಲ್ಲರೂ ಕೈ ಮುಗಿರಿ. ಸ್ವಾಮಿ ದೇವರ ಭೂತ ತೈತಿನ ಮಾತರೆಗಳ ಅಡ್ಡ ಬೂರುಂಡೆ. ಈ ಹರಿಕೆ ದುಡ್ಡನ್ನು ಸ್ವಲ್ಪ ಜೋಪಾನವಾಗಿ ಇಟ್ಟಿರಬೇಕು. ಏನ್ ನೋಡ್ತೀರಿ? ಅದನ್ನಲ್ಲಿ ಮಾಡಿ ಕಟ್ಬಿಡಿಯಪ್ಪ. ಅವರು ಮಲಗಿ ನಿದ್ದೆ ಮಾಡಿ, ನಾವು ಹೋಗುವ. ನಿಮ್ದು ತುಂಬಾ ಉಪಕಾರ. ನಮಸ್ಕಾರ. ಬರ್ತೇವೆ. ಬೂರುಂಡೆ
ನೀವು ಹೊರಟ್ಬಿಟ್ರಾ? ಇಲ್ಲ, ಅವ್ರನ್ನ ಕಳಿಸಿ ಬರ್ತೇನೆ. ಓಹೋ, ನಿನ್ನ ನನ್ನ ಹಿಂದೆ ಬಿಟ್ಟಿದ್ದಾರಾ? ಹೋಗೋಗ್, ಮನೆಗೆ ಹೋಗ್, ನನ್ನ ಬೆನ್ನು ಹಿಡಿಬೇಡ. ಹೇಳಿದ್ ಕೇಳಿಸಿಲ್ಲ ನನಗೆ. ನಾನು ಹಿಂದೆ ಬಂದ್ರೆ ನಿನ್ನ ಕಾಲು ಮುರಿತೇನೆ. ನೀನು ರಕ್ತಗಾರಿ ಸಾಯಲಿ. ಬಾಯ್, ಸ್ವಲ್ಪ ನಿಲ್ಸಿ. ಎಲ್ಲಿ ಹೋಗ್ಬೇಕು? ಸ್ವಲ್ಪ ಪೇಟೆ ಹತ್ರ ಬಿಡಿ.